ನಮಸ್ತೆ, ನಾನು ರವಿ ಹಂಜ್. ಈ ದಿನದ ಅವಲೋಕನದ ವಿಷಯ ಏನಪ್ಪ ಅಂದರೆ, ಲಿಂಗಾಯತ ಧರ್ಮ ಮತ್ತು ಇಸ್ಲಾಂ ಧರ್ಮ ಒಂದೇನೇ ಅನ್ನತಕ್ಕಂಥ ಒಂದು ಪರಾಮರ್ಶನ. ಯಾಕಪ್ಪ ಅಂದರೆ, ಈಗ ಕೆಲವು ತಿಂಗಳುಗಳ ಹಿಂದೆ ಒಬ್ಬ ಜಾತಿಪೀಠದ ಶಾಖಾಮಠಿಯ ಪಂಡಿತಾರಾಧ್ಯ ಶ್ರೀ ಎನ್ನುವವರು ಇಸ್ಲಾಂ ಧರ್ಮ ಮತ್ತು ಲಿಂಗಾಯತ ಧರ್ಮ ಒಂದೇ ಎನ್ನತಕ್ಕಂಥ ಒಂದು ಭಾಷಣವನ್ನು ಮಾಡಿದ್ದರು. ಅವರು ಹಾಕಿದ ಈ ಭಾಷಣದ ಪೀಠಿಕೆಗೆ ಅವರ ಲಿಂಗಾಯತಿ ಬಾಂಧವರು, ಅವರ ವಕ್ತಾರರಾದಂಥ ಜಗದೇವಪ್ಪ ಪಾಟೀಲ್ ಯಾನೆ JS ಪಾಟೀಲ್ ಅನ್ನುವರು ಅದನ್ನು ಇನ್ನಷ್ಟು ವರ್ಣಮಯ ಭಾಷೆಯನ್ನು ಬಳಸಿ ಅತ್ಯಂತ ಹೌದು ಎನ್ನತಕ್ಕಂಥ ಗೋಬೆಲ್ಸ್ ತಂತ್ರವನ್ನು ಬಳಸಿ ಒಂದು ವಿಡಿಯೋವನ್ನು ಪ್ರಸಾರ ಮಾಡಿದರು. ಆ ವಿಡಿಯೋದಲ್ಲಿ ಅವರು ಏನು ಹೇಳ್ತಾರಪ್ಪ ಅಂದರೆ, ಲಿಂಗಾಯತ ಧರ್ಮ ಮತ್ತು ಇಸ್ಲಾಂ ಧರ್ಮ ಒಂದೇ ಇದ್ದಂತೆ ಲಿಂಗಾಯತವೂ ಇಸ್ಲಾಮಿನಂತೆ ಬಹುದೇವತಾ ಆರಾಧನೆಯನ್ನು ಅಲ್ಲಗಳೆಯುತ್ತದೆ. ಇಷ್ಟಲಿಂಗ ಪೂಜೆಯನ್ನು ನಿಷ್ಠೆಯಿಂದ ಮಾಡಬೇಕು ಎಂದು ಬಸವಣ್ಣ ಹೇಳಿದ್ದರೆ, ಮೊಹಮ್ಮದ್ ಪೈಗಂಬರರು ಅಲ್ಲಾಹು ಒಬ್ಬನನ್ನೇ ಧ್ಯಾನಿಸು ಎಂದು ಹೇಳಿದ್ದಾರೆ. ಲಿಂಗಾಯತವು ಸ್ಥಾವರಗಳ ಮೂರ್ತಿಗಳ ಗೊಡವೆ ಬೇಡ ಎಂದರೆ, ಇಸ್ಲಾಂ ಸಹ ಮೂರ್ತಿ ಪೂಜೆಯನ್ನು ಅಲ್ಲಗಳೆಯುತ್ತದೆ. ಅವರಲ್ಲಿ ಜಕಾತ್ ಇದೆ, ನಮ್ಮಲ್ಲಿ ದಾಸೋಹವಿದೆ. ಅವರಂತೆಯೇ ನಾವು ಸಹ ಮಣ್ಣು ಮಾಡುವ ಶವ ಸಂಸ್ಕಾರವನ್ನು ಹೊಂದಿದ್ದೇವೆ. ಅವರಲ್ಲೂ ಆಹಾರ ನಿಯಮಗಳಿವೆ, ನಮ್ಮಲ್ಲೂ ಆಹಾರ ನಿಯಮಗಳಿವೆ. ನಮ್ಮಲ್ಲಿ ಸಮುದ್ರದ ಉಪ್ಪನ್ನು ತಿನ್ನಬಾರದು ಎಂದಿದ್ದರೆ ಅವರಲ್ಲಿ ಇದೇ ರೀತಿಯ ಹಲವಾರು ನಿಯಮಗಳಿವೆ ಅಂತ ಅವರು ಹಲಾಲ್ ಮೀಟ್ನ ತಿನ್ನೋದನ್ನು ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಹೇಳಲ್ಲ, ಹಲಾಲ್ ಮೀಟ್ ಅಂತ ಹಲವಾರು ನಿಯಮಗಳಿದೆ ಅಂತ ಎಲ್ಲಿ ಬೇಕೋ ಅಲ್ಲಿ ಅದನ್ನು ಮ್ಯೂಟ್ ಮಾಡ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಅದನ್ನು ಕೆಲವು ವಿಜೃಂಭಿಸ್ತಾರೆ. ಈ ತಂತ್ರ ಇದೆಯಲ್ಲ, ಇದು ಈ ಕಮ್ಯುನಿಸ್ಟ್ ಪ್ರಣೀತ ಅವರು ಭಾರಿ ಒಳ್ಳೆಯ ವಾಗ್ಮಿಗಳು. ಭಾಷಣ ಮಾಡೋದರಲ್ಲಿ ಹೌದು ಅಂತ ನೀವು ತಲೆದೂಗಿ ಬಿಡಬೇಕು. ಆ ರೀತಿ ಸುಳ್ಳುಗಳನ್ನು ಸತ್ಯದ ನೆತ್ತಿಯ ಮೇಲೆ ಹೊಡೆದಂತೆ ಗೋ ಬೆಲ್ಸ್, ಬೆಲ್ ಹೊಡೆದು ಡಣ. ಯಾಕಂದರೆ ಗೋ ಬೆಲ್ಸ್ ಅನ್ನೋದ್ರಲ್ಲೇ ಬೆಲ್ ಇದೆ ಆಗಿದೆ ಅಂತ ಅವರು ಆ ರೀತಿ ಹೇಳ್ತಾರೆ. ಬೆಲ್ ಬಡ್ದು ನಿಮಗೆ ಹೂಗುಡಿಸ್ತಾರೆ. ಬಟ್ ಎನಿವೆ, ಅವರು ಮುಂದುವರಿಸ್ತಾ ಅವ್ರ ಭಾಷಣದಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಅವರ ಗುಂಬಜ್ ರೀತಿಯಲ್ಲಿಯೇ ನಮ್ಮ ಕರಡಿಗೆಯ ಆಕಾರವಿರುವುದು ಅಂತ ಹೇಳ್ತಾರೆ ಅವರು. ಇದಕ್ಕೂ ಮುಂದುವರೆದು ಅವರು ಒಂದು ಐತಿಹಾಸಿಕ ಪುರಾವೆಯನ್ನು ಕೊಡಲಿಕ್ಕೆ ಹೋಗ್ತಾರೆ. ಈ ಇಸ್ಲಾಂ ಮತ್ತು ಲಿಂಗಾಯತ ಒಂದೇ ಅನ್ನಲಿಕ್ಕೆ ಒಂದು ಐತಿಹಾಸಿಕ ಉದಾಹರಣೆಯನ್ನು ಪುರಾವೆಯನ್ನು ಕೊಡಲಿಕ್ಕೆ ಹೋಗ್ತಾರೆ. ಆ ಪುರಾವೆ ಏನಪ್ಪ ಅಂದರೆ, ಬಿಜಾಪುರ ಸುಲ್ತಾನನಿಗೆ ಲಿಂಗಾಯತರು ಸಹಕಾರ ನೀಡಿದ ಕಾರಣವೇ ಅವನು ವಿಜಯನಗರದ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸಿ ಅಲ್ಲಿಂದ ಲೂಟಿ ಮಾಡಿ ತಂದ ಬೆಳ್ಳಿಯಲ್ಲಿ ಲಿಂಗಾಯತರಿಗೆ ಬೆಳ್ಳಿ ಕರಡಿಗೆಯನ್ನು ಮಾಡಿಸಿಕೊಟ್ಟ. ಅದಕ್ಕೆ ಪ್ರತಿಯಾಗಿ ಲಿಂಗಾಯತರು ಶಿವಲಿಂಗದ ಆಕಾರದಲ್ಲಿದ್ದ, ಅಂದರೆ ಸ್ಥಾವರ ಲಿಂಗ ಅಂತ ಇವರೇನು ಬೊಂಬಡಿ ಹೊಡಿತಾರಲ್ಲ, ಅದು ಅಂತಹ ಒಂದು ಶಿವಲಿಂಗದ ಆಕಾರದಲ್ಲಿದ್ದ ಲಿಂಗಕ್ಕೆ ಕಂತೆ ಕಟ್ಟಿಸಿ ಲಿಂಗಾಕಾರವನ್ನು ನಿರಾಕಾರ ಮಾಡಿದರು ಅಂತ ಅವರು ಹೇಳಿ, ಲಿಂಗಾಯತರು ಮತ್ತು ಮುಸ್ಲಿಮರು ಒಂದೇ ಅಂತ ಹೇಳ್ತಾರೆ. ಅಲ್ಲಿಗೆ ಏನಪ್ಪ ಅಂದರೆ, ಬಸವಣ್ಣ ಇಷ್ಟಲಿಂಗ ಕೊಟ್ಟ ಅಂತ ಇವ್ರು ಏನು ಹೇಳ್ತಾರೆ, ಕಂತೆ ಹಿಡಿದ ಲಿಂಗದವನ್ನು ಇಟ್ಕೊಂಡು ಎಲ್ಲ ಬಸವಣ್ಣನ ಕುರಿತು ಏನೇನು ಬರುತ್ತೋ ಅದರಲ್ಲೆಲ್ಲ ಇವರು JLM ಜಾಗತಿಕ ಲಿಂಗಾಯತ ಮಹಾಸಭಾದ ಸಿಂಬಲ್ ಅವ್ರದ್ದು ಏನೋ ಇದೆ ಗುರುತು ಇದೆಯಲ್ಲ ಲಿಂಗ, ಆ ಲಿಂಗ ಶಿವಲಿಂಗಾಕೃತಿಯಲ್ಲಿತ್ತು ಅಂತ ಇವರೇ ಹೇಳ್ತಾರೆ. ಬಸವಣ್ಣ ಕೊಟ್ಟಿದ್ದು ಶಿವಲಿಂಗಾಕೃತಿಯ ಲಿಂಗ, ಬಿಜಾಪುರ ಸುಲ್ತಾನ ಲೂಟಿ ಮಾಡಿ ತಂದ ಬೆಳ್ಳಿ ಕರಡಿಗೆ ಮಾಡಿಸ್ಕೊಟ್ಟಿದ್ದಕ್ಕೆ ಅದರಲ್ಲಿ ಇಡೋದು ಹೆಂಗಪ್ಪ ಶಿವಲಿಂಗನ ಅಂತ ಅದಕ್ಕೆ ಕಂತೆ ಕಟ್ಟಿಸಿ ನಿರಾಕಾರ ಮಾಡಿದರು ಅಂತ ಜಗದೇವಪ್ಪನವರು ಹೇಳಿ ಬಸವಣ್ಣನನ್ನು ಅವಮಾನಿಸ್ತಾರೆ. ಲಿಂಗಾಯತರು ಯಾವನೋ ಲೂಟಿ ಮಾಡಿ ತಂದು ಕೊಟ್ಟ ಬೆಳ್ಳಿಯಲ್ಲಿ ತಮ್ಮ ಇಷ್ಟಲಿಂಗವನ್ನು ಇಟ್ಟುಕೊಂಡು ಪೂಜೆ ಮಾಡುವುದಲ್ಲದೆ, ಆ ಬೆಳ್ಳಿ ಕರಡಿಗೆ ಲೂಟಿ ಮಾಡಿ ತಂದು ಕೊಟ್ಟ ಬೆಳ್ಳಿಯ ಕರಡಿಗೆಗೆ ಸೂಟ್ ಆಗುವಂತೆ, ಅದಕ್ಕೆ ಹೊಂದುವಂತೆ ಇಷ್ಟಲಿಂಗಾಕೃತಿಗೆ ಕಂತೆ ಕಟ್ಟಿಸಿ ಗೋಲಾಕಾರ ಮಾಡಿ ನಿರಾಕಾರ ಮಾಡಿದರು. ಮುಸ್ಲಿಮರನ್ನು ಓಲೈಸಲಿಕ್ಕೆ, ಆ ಮುಸ್ಲಿಂ ಸುಲ್ತಾನನ್ನು ಓಲೈಸಲಿಕ್ಕೆ ಇವರು ಶಿವಲಿಂಗಾಕೃತಿಯನ್ನು ಗೋಲಾಕಾರ ಮಾಡಿ ನಿರಾಕಾರ ಮಾಡಿದರು ಅಂತ ಇವರು ಹೇಳ್ತಾರೆ. ಹೀಗಿದ್ದಾಗ ಇದು ಎಂತಹ ಲಿಂಗಾಯತದ ಘನಘೋರ ಅವಮಾನ ಅನ್ನೋದನ್ನು ನೀವು ಯೋಚಿಸಿ.
ಬಸವಣ್ಣ ಇಷ್ಟಲಿಂಗವನ್ನೇ ಕೊಟ್ಟಿತ್ತು. ಅದಕ್ಕೆ ಕಂತೆ ಹಿಡಿಯುವ ಇದು ಆ ಪದ್ಧತಿ 12ನೇ ಶತಮಾನದಲ್ಲಿ ಇರಲಿಲ್ಲ. ಅದು ಬಂದಿದ್ದೇ ತದನಂತರ. ಬಟ್ ಆದರೆ ಅದು ಬಂದದ್ದು ಬೇರೆಯ ಕಾರಣಕ್ಕೆ ಹೊರತು ಈ ಲೂಟಿ ಮಾಡಿ ತಂದ ಬೆಳ್ಳಿಯ ಕರಡಿಗೆಗೆ ಹೊಂದಿಸಲಿಕ್ಕಾಗಿ ಅಲ್ಲ. ಮೇಲಾಗಿ ಬಿಜಾಪುರ ಸುಲ್ತಾನನಿಗೆ ಲಿಂಗಾಯತರು ಸಹಕಾರ ನೀಡಿದ ಯಾವುದೇ ಐತಿಹಾಸಿಕ ಪುರಾವೆ ಇಲ್ಲ. ಪುರಾವೆ ಇರುವುದೆಲ್ಲ ಯಾವುದಪ್ಪ ಅಂದರೆ, ಕೆಳದಿ ಅರಸರಾದಿಯಾಗಿ ಪ್ರತಿಯೊಬ್ಬ ಲಿಂಗಾಯತರು ವಿಜಯನಗರ ಸಾಮ್ರಾಜ್ಯಕ್ಕೆ ಅಂದರೆ ಕರ್ನಾಟಕ ಸಾಮ್ರಾಜ್ಯಕ್ಕೆ ಸಹಾಯ ಮಾಡಿ ಹೋರಾಡಿದ್ದರೆ ಹೊರತು ಬಿಜಾಪುರ ಸುಲ್ತಾನನಿಗೆ ಅನ್ನುವ ಈ ಕಟ್ಟುಕತೆ ಗೋಬೆಲ್ಸ್ ತಂತ್ರ ಆ ಜಗದೇವಪ್ಪನವ್ರನ್ನ ಪುರಾವೆ ಕೇಳಬೇಕು ನೀವೆಲ್ಲರೂ. ಎಲ್ಲಿದೆಯೋ ಗೊತ್ತಿಲ್ಲ. ಒಟ್ಟಾರೆ ಇದು ಲಿಂಗಾಯತರಿಗೆ ಮಾಡತಕ್ಕಂಥ ಒಂದು ಮಹಾನ್ ಅವಮಾನ. ಇನ್ನು ಇವರು ಯಾಕೆ ಮುಸ್ಲಿಮರ ಹಿಂದೆ ಬಿದ್ದಿದ್ದಾರೆ ಈಗ? ಯಾಕಪ್ಪ ಅಂದರೆ, ಈಗಾಗಲೇ ಅವರು ಉರುಳುತ್ತಿರುವ ಕಲ್ಲು, ದೇ ಆರ್ ಫಾಲಿಂಗ್ ರಾಕ್ಸ್. ಉರುಳುತ್ತಿರುವವನಿಗೆ ಹುಲ್ಲು ಕಡ್ಡಿ ಆಸರೆ ಬೇಕು ಅಂತ ಇವರು ಸಂತಾಪ ಗೆಡ್ಡಿಸಲಿಕ್ಕೆ ಅಥವಾ ಒಂದು ಬೆಂಬಲ ಕೋರಿ, ನಾವು ಎಂಥದ್ದು ನಮ್ಮದು ಧರ್ಮ ನಿರಪೇಕ್ಷ ಧರ್ಮ ಅಂತ ತೋರಿಸಿಕೊಳ್ಳಲಿಕ್ಕೆ ಒಟ್ಟಾರೆ ಈಗ ಮುಸ್ಲಿಮರ ಹಿಂದೆ ಬಿದ್ದಿದ್ದಾರೆ. ಇವರನ್ನು ನೀವು ಸರಿಯಾಗಿ ಅನಲೈಸ್ ಮಾಡಿದ್ರೆ ಇವರಿಗೆ ಗೊತ್ತಿರೋದು 4 ಶಿಶುವಿಹಾರದ ವಚನಗಳಲ್ಲಿ ಶಿಶುವಿಹಾರದ ವಚನಗಳಿಂದ ಹಿಡಿದು ಪೋಸ್ಟ್ ಡಾಕ್ಟರಲ್ ಮಾಡತಕ್ಕಂಥ ಒಂದು ಕ್ವಾಲಿಟಿಯ ವಚನಗಳು ಇದ್ದಾವೆ. ಇವ್ರಿಗೆ ಅವೆಲ್ಲ ಅರ್ಥ ಆಗದೇ ಇಲ್ಲ. ಅಷ್ಟು ಮೇಲಕ್ಕೆ ಹೋಗೋಕ್ಕೆ ಇವ್ರಿಗೆ ಸಾಧ್ಯನೇ ಇಲ್ಲ. ಇವ್ರದ್ದು ಏನಿದ್ರು ಕಳೆಬೇಡ ಕೊಲೆಬೇಡ ಇಷ್ಟೇ ಇವರು. ಹಾಗಾಗಿ ಇವರು ನಾವೇನಾದರೂ ಸರಿಯಾಗಿ ಇವರನ್ನು ಪ್ರಶ್ನಿಸಿ, ಕರ್ಣಹಸಿಗೆ, ಮಂತ್ರಗೋಪ್ಯ, ಸಿದ್ಧಾಂತ ಶಿಖಾಮಣಿ, ಶಕ್ತಿ ವಿಶಿಷ್ಟಾದ್ವೈತ ಇವುಗಳನ್ನು ಹಿಡಿದು ಇವರನ್ನು ಪ್ರಶ್ನಿಸಿದಾಗ ಇವರು ಏನು ಮಾಡ್ತಾರಪ್ಪ ಅಂದರೆ, ಈಗಾಗಲೇ ಆ ಶ್ರೀಪತಿ ಪಂಡಿತಾರಾಧ್ಯ ಬರೆದಂಥ ಟೀಕ್, ಅವರು ಶಕ್ತಿ ವಿಶಿಷ್ಟಾದ್ವೈತಕ್ಕೆ ಟೀಕ್ ಬರೆದವರು. ಅವರು ಶಕ್ತಿ ವಿಶಿಷ್ಟಾದ್ವೈತನ ಇವರು ಆಲ್ರೆಡಿ ಬಹಿಷ್ಕಾರ ಮಾಡಿಬಿಟ್ಟಿದ್ದಾರೆ. ಶ್ರೀಪತಿ ಪಂಡಿತಾರಾಧ್ಯರನ್ನು ಆಂಧ್ರದ ಇವನು ಆರಾಧ್ಯ ಅಂತ ಅವ್ರನ್ನ ತಿರಸ್ಕರಿಸಿಬಿಟ್ಟಿದ್ದಾರೆ. ಇನ್ನು ಮುಂದೆ ಕರುಣಹಸಿಗೆ, ಮಂತ್ರಗೋಪ್ಯ ಇವನು ಇವ್ರಿಗೆ ಅರ್ಥ ಆಗಲ್ಲ. ಹಾಗಾಗಿ ಮುಂದೆ ಚನ್ನಬಸವಣ್ಣ, ಅಕ್ಕಮಾದೇವಿ, ಅಲ್ಲಮ ಪ್ರಭುಗಳನ್ನು ಇವರು ತಿರಸ್ಕರಿಸಿ ಬಸವಣ್ಣನೊಬ್ಬನ್ನೇ ಇಟ್ಕೊಳ್ಳೋಕ್ಕೆ ಇವರು ಹೋರಾಟ ಮಾಡ್ತಾರೆ. ಆತನೊಬ್ಬನೇ ಗುರು ಅಂತ ಉಳಿದ ಶರಣರನ್ನು ಇವರು ತಿರಸ್ಕರಿಸ್ತಾ ಹೋಗ್ತಾರೆ. ಯಾಕಂದರೆ ಅವರು ಶಿಶುವಿಹಾರದ ಮಟ್ಟದವ್ರನ್ನ ಯಾರು ಬರೆದಿದ್ದಾರೆ ವಚನಗಳು ಅವರಷ್ಟೇ ಸಾಕು, ಇವರಿಗೆ ಮೇಲ್ಮಟ್ಟದವ್ರು ಇವರಿಗೆ ಬೇಕಿಲ್ಲ. ಆದರೆ ಬಸವಣ್ಣ ಮುಸ್ಲಿಮರ ಕುರಿತು ಏನು ಹೇಳಿದ್ದ? ಆತ ಮುಸ್ಲಿಮರ ಕುರಿತು ಆತನ ಒಂದು ವಚನವನ್ನು, ಪರೋಕ್ಷವಾಗಿ ಒಂದು ವಚನವನ್ನು ಬರೆದಿದ್ದಾನೆ. ಆ ವಚನ ಏನಿದೆ ಅಂದರೆ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗುವ ಮುನ್ನ, ಕಾಡ ನವಿಲು ಒದರುವ ಮುನ್ನ ಲಿಂಗವ ಪೂಜಿಸಬೇಕು. ಗೋವುಗಳ ಕೊಲ್ಲುವ ಪಾಪಿಯ ದನಿಯು ಕೇಳದ ಮುನ್ನ, ತುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯವಾಗದ ಮುನ್ನ ಲಿಂಗವ ಪೂಜಿಸಬೇಕು. ಅದೆಂತೆಂದಡೆ ಯೋ ಲಿಂಗ ಮರ್ದರಾತ್ರಾತು ಅಂತ ಒಂದು ಸಂಸ್ಕೃತ ಶ್ಲೋಕವನ್ನು ಹೇಳಿ ತನ್ನ ವಚನವನ್ನು ಪೂರ್ಣಗೊಳಿಸ್ತಾನೆ ಬಸವಣ್ಣ. ಇಲ್ಲಿ ಬಸವಣ್ಣ ಸ್ಪಷ್ಟವಾಗಿ ಗೋವುಗಳ ಕೊಲ್ಲುವ ಪಾಪಿಯ ದನಿಯು ಕೇಳದ ಮುನ್ನ ಅಂತ ಯಾವ ಅರ್ಥದಲ್ಲಿ ಹೇಳಿದ್ದಾನೆ ಅನ್ನೋದನ್ನು, ಇದು ಒಂದು ಕನಿಷ್ಠ ಸಾಮಾನ್ಯ ಜ್ಞಾನ, ಇದನ್ನು ನಿಮ್ಮ ಸಾಮಾನ್ಯ ಜ್ಞಾನಕ್ಕೆ ಬಿಡ್ತೇನೆ ಹೊರತು ಈ ಮತ್ತೆ ಕಲ್ಯಾಣ ಅಂತ ನಿತ್ಯ ಕಲ್ಯಾಣ ಮಾಡ್ತಾ ಇದ್ದಾರಲ್ಲ ಇಂಥವ್ರಿಗಾಗಲಿ ಅಥವಾ ಭಾಷಣ ಶೂರ ಜಗದೇವಪ್ಪನ ಸಂಶೋಧನೆಗಾಗಲಿ ಇದನ್ನು ಬಿಟ್ಟರೆ ಅವರು ಏನು ಹೇಳ್ತಾರೆ ಅಂದರೆ, ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅದ್ರ ಬಗ್ಗೆನೂ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಗೋವುಗಳ ಕೊಲ್ಲುವ ಪಾಪಿಯ ದನಿಯು ಕೇಳದ ಮುನ್ನ ಅಂದರೆ ಬಸವಣ್ಣನವರು ಗೋಮಾಂಸ ಭಕ್ಷಕರಾಗಿದ್ದ ಬ್ರಾಹ್ಮಣರ ಕುರಿತು ಹೇಳಿರುವುದು, ಅದು ಮುಸ್ಲಿಮರ ಕುರಿತು ಅಲ್ಲ. ಯಾಕಂದರೆ ಒಂದಾನೊಂದು ಕಾಲದಲ್ಲಿ ಬ್ರಾಹ್ಮಣರು ಗೋಮಾಂಸ ಭಕ್ಷಣೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಬಸವಣ್ಣವರು ಬ್ರಾಹ್ಮಣರನ್ನು ಕುರಿತು ಹೇಳಿದ್ದಾರೆ ಹೊರತು ನಮ್ಮ ಮುಸ್ಲಿಂ ಸೋದರರ ಕುರಿತು ಅಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಹೀಗಿರುವಾಗ ಇವರ ಕುರಿತು ಏನು ಮಾತಾಡ್ತಿದೆ? ಬಟ್ ಹವೆವರ್, ನಿಮಗೆ ಇದೆಲ್ಲದರ ಆಚೆ ನಾವು ಚನ್ನಬಸವ ಪುರಾಣವನ್ನು ಗಮನಿಸಿದಾಗ ಇಸ್ಲಾಂ ಕಲಿಂದರರೂ ಸಹ ವೀರಶೈವ ಗುರುಗಳ ಭಕ್ತರೇ ಆಗಿದ್ದರು, ಶಿವನ ಭಕ್ತರೇ ಆಗಿದ್ದರು ಅಂತ ಚನ್ನಬಸವ ಪುರಾಣ
ಒಂದು ನಿದರ್ಶನದ ಮೂಲಕ ಹೇಳುತ್ತದೆ. ಆ ಒಂದು ಚನ್ನಬಸವ ಪುರಾಣದ ಚರಣ ಏನು ಹೇಳುತ್ತದೆ ಅಂದರೆ, ವರ ಕಲಿಂದರ 700 ವರ್ಗ್ಯ ಗುರುವಾಗಿ ಹರುಷದಿಂ ಮಕ್ಯಕ್ಕೆ ಪೋಗಿ ಮಹಿಮೆಯ ತೋರಿ ತುರುಕಾಣ್ಯದೊಳಾನ್ಯ ವೃಷ್ಟಿ ದೋಷಮಂ ಬಂದು ಪಸರಿಸೆ ಪವಾಡದಿಂದೆ ವರುಷಮಂ ಸುರಿಸಿ ಸುರಿತಾಳನಿಂ ಪೂಜೆಯಂ ಪಿರಿದಾಗಿ ಕೈಗೊಂಡು ಘನತರದ ಕೀರ್ತಿಯಂ ಧರಿಸಲೆಂದಿತ್ತ ಮಳೆಯ ಮಲ್ಲೇಶನೆಂದೆಂಬ ನಾಮವಂತಾನು ಅಂತ ಒಂದು ಚರಣವಿದೆ. ಈ ಚರಣದಲ್ಲಿ ಇದು ನೀವು ಎಲ್ಲ ಇದನ್ನು ಪರಿಶೀಲಿಸಬಹುದು. ಚನ್ನಬಸವ ಪುರಾಣದ 1ನೇ ಕಾಂಡದ 1ನೇ ಸಂಧಿಯಲ್ಲಿ ಈ ಚರಣ ಬರುತ್ತದೆ. ಈ ಚರಣದ ಪ್ರಕಾರ ಶಿವ ಸಾಕ್ಷಾತ್ ಶಿವನು ಮಹಾಶರಣರಿಗೆ ಗುರುವೆನಿಸಿ ಲೋಕ ಸಂಚಾರಿಯಾಗಿ ಪವಾಡಗಳನ್ನು ಮೆರೆಯುತ್ತಾ ಮಕ್ಕೆಗೆ ಹೋಗಿ, ಮಕ್ಕೆ ಅಂದರೆ ಮೆಕ್ಕಾಕ್ಕೆ ಹೋಗಿ ತುರುಕಾಣ್ಯದಲ್ಲಿ ಅಂದರೆ ಅರೇಬಿಯಾವನ್ನು ತುರುಕಾಣ್ಯ ಅಂತ ಕರಿತಾ ಇದ್ದರು. ಆ ಅರೇಬಿಯಾದಲ್ಲಿ ಉಂಟಾಗಿದ್ದ ಅನಾವೃಷ್ಟಿ ಅಂದರೆ ಮಳೆ ಇರಲಿಲ್ಲ, ಅನಾವೃಷ್ಟಿಯನ್ನು ನೀಗಿಸಿ ಮಳೆಯನ್ನು ಸುರಿಸಿ ಅಲ್ಲಿನ ಸುರಿತಾಳ ಅಂದರೆ ಸುಲ್ತಾನ, ಅಲ್ಲಿಯ ಸುಲ್ತಾನನಿಗೆ ಲಿಂಗ ದೀಕ್ಷೆ ಕೊಟ್ಟು ಅವನಿಂದ ಪೂಜೆಯನ್ನು ಕೈಗೊಂಡು ಮಳೆಯ ಮಲ್ಲೇಶ ಎಂದು ಹೆಸರು ಪಡೆದನು ಎನ್ನುವುದು ಈ ಚರಣದ ಅರ್ಥ. ಅಲ್ಲಿಗೆ ಶೈವವು ಖುದ್ದು ಶಿವನ ಮುಖಾಂತರ ಮೆಕ್ಕಾಗೆ ಹೋಗಿ ತಲುಪಿದೆ ಅಂತ ನಮಗೆ ಈ ಚರಣದಿಂದ ತಿಳಿದು ಬರುತ್ತದೆ. ಆದರೆ ನಿಜವಾಗಲೂ ಶೈವ ಮಕ್ಕೆಗೆ ಹೋಗಿತ್ತೆ ಅಂತ ನಾವು ಮತ್ತೆ ನೋಡೋಣ. ಯಾಕಂದರೆ ಎವ್ರಿ ಸ್ಟೋನ್ ಶುಡ್ ಬಿ ಅನ್ಟರ್ನ್ಡ್ ಟು ಸಿ ವಾಟ್ ಇಟ್ ಹ್ಯಾಸ್. ಸುಮ್ಮನೆ ಯಾವುದನ್ನು ಎಲ್ಲ ಕಲ್ಲುಗಳನ್ನು ತಿರುಗಿಸಿ ನೋಡಬೇಕು ಅದರ ಕೆಳಗೆ ಏನಿದೆ ಅಂತ. ಸುಮ್ಮನೆ ಇದನ್ನು ಆ ಒಂದು ಪುರಾಣಿಕದ ಚರಣವನ್ನು ಹಿಡ್ಕೊಂಡ್ಬಿಟ್ಟು ಶಿವ ಅಲ್ಲಿ ಹೋಗಿದ್ದ ಅವರಿಗೆ ಅನುಗ್ರಹ ಕೊಟ್ಟಿದ್ದ ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ಮಕ್ಕಾದಲ್ಲಿ ಒಂದು ಕಲ್ಲಿದೆ, ಅದರ ಹೆಸರು ಕಾಬಾ ಕಲ್ಲು ಅಂತ. ಇದನ್ನು ಅಬ್ರಹಾಮನಿಗೆ ದೇವರೇ ಖುದ್ದು ಕೊಟ್ಟಿದ್ದ ಎನ್ನುವ ನಂಬಿಕೆ ಯಹೂದಿಗಳಿಂದ ಹಿಡಿದು ಕ್ರೈಸ್ತರಿಂದ ಹಿಡಿದು ಮುಸ್ಲಿಮರಿಗೂ ಇದೆ. ಈ ಕಲ್ಲು ಒಂದು ಕಪ್ಪು ಶಿಲೆಯ ಕಲ್ಲು, ಅದರಲ್ಲಿ ಲೋಹಾಂಶಗಳು ಅಥವಾ ಲೋಹ ಮಿಶ್ರಿತವೂ ಇರಬಹುದು ಅಂತ ಅದನ್ನು ನೋಡಿದಂತಹ ಕ್ರಿಸ್ತಶಕ 1853ರಲ್ಲಿ ಇದನ್ನು ನೋಡಿದಂತಹ ರಿಚರ್ಡ್ ಬರ್ಟನ್ ಅನ್ನುವನು ಈ ಕಲ್ಲು ಹೇಗಿದೆ ಅಂತ ವರ್ಣಿಸಿದ್ದಾನೆ. ಅವನ ಪ್ರಕಾರ ಇದು ಅಂಡಾಕೃತಿ ಆಕಾರದ ಕಪ್ಪನೆಯ ಲೋಹ ಮಿಶ್ರಿತದಂತಿದ್ದ ಈ ಕಲ್ಲನ್ನು ದುಂಡನೆಯ ಲೋಹದ ಪೀಠದ ಮಧ್ಯದಲ್ಲಿ 2 ಇಂಚಿನಷ್ಟು ಅದರಲ್ಲಿ ಹುದುಗಿರಿಸಿ ಇಟ್ಟಿದ್ದಾರೆ ಅಂದಿದ್ದಾನೆ. ಇದು ಈಗ ನನ್ನ ಕೈ ಯಾವ ಆಕೃತಿಯನ್ನು ತೋರಿಸ್ತಾ ಇದೆ, ಇದು ಪೀಠ. ಈ ಪೀಠದಲ್ಲಿ ಅಂಡಾಕೃತಿಯ ಆ ಒಂದು ಕಾಬಾ ಕಲ್ಲನ್ನು 2 ಇಂಚು ಒಳಗೆ ಹುದುಗಿಸಿ ಇಟ್ಟಿದ್ದರು ಅಂದರೆ ಇದು ಶಿವಲಿಂಗಾಕೃತಿಯಲ್ಲಿ ಇರುವುದು ಅಂದಂತಾಗುತ್ತದೆ ಅಲ್ಲವೇ ಅಂತ ನೀವು ಯೋಚನೆ ಮಾಡಿ. ಯಾಕಂದರೆ ಅಂಡಾಕೃತಿ, ಶಿವಲಿಂಗ ಅಂಡಾಕೃತಿಯಲ್ಲೇ ಇರ್ತದೆ, ಅದನ್ನು ಪೀಠದಲ್ಲಿ ಹುದುಗಿಸಿಟ್ಟಿರ್ತಾರೆ ಅಂದರೆ ಅದು ಶಿವಲಿಂಗವೇ ಆಯಿತು. ಆದರೆ ಇದನ್ನು ಪರಿಶೀಲಿಸಲಿಕ್ಕೆ ಈಗ ಸದ್ಯಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ ಅಂದರೆ ಈಗ ಆ ಕಲ್ಲಿನ ಸುತ್ತ ಒಂದು ಕೋಟೆ ರೀತಿ ಕಟ್ಟಡವನ್ನು ಕಟ್ಟಿ ಒಂದು ಕಿಂಡಿಯ ಮೂಲಕ, ನಮ್ಮ ಕನಕನ ಕಿಂಡಿಯ ಮೂಲಕ ನೋಡುವ ಹಾಗೆ ಕೃಷ್ಣನನ್ನು, ಕನಕನ ಕಿಂಡಿಯ ಮೂಲಕ ಕೃಷ್ಣನನ್ನು ಹೇಗೆ ನೋಡ್ತೀವೋ ಹಾಗೆ ಒಂದು ಕಿಂಡಿಯ ಮೂಲಕ ನಾವು ಈ ಕಾಬಾ ಶಿವಲಿಂಗವನ್ನು ನೋಡಬಹುದು. ಆಮೇಲೆ ಇದನ್ನು ಕೇವಲ ಮುಸ್ಲಿಮರು ಮಾತ್ರ ನೋಡಬಲ್ಲರು, ಮುಸ್ಲಿಮೇತರಿಗೆ ಇದನ್ನು ನೋಡಲಿಕ್ಕಾಗಲ್ಲ. ಹಾಗಾಗಿ ಇದು ಶಿವಲಿಂಗವೋ ಆಕಾಶದಿಂದ ಉದುರಿದ ಉಲ್ಕೆಯೋ ಅಥವಾ ಉಲ್ಕೆಯ ತುಂಡೋ ಮತ್ತೊಂದೋ ಮಗದೊಂದೋ ಇದನ್ನು ಸದ್ಯಕ್ಕೆ ಯಾವುದೇ ಪ್ರಯೋಗಕ್ಕಾಗಲಿ ಸಂಶೋಧನೆಗಾಗಲಿ ಇದು ಲಭ್ಯವಿರದ ವಸ್ತು. ವಿಪರ್ಯಾಸ ಏನಪ್ಪ ಅಂದರೆ ಮುಸ್ಲಿಮರು ಯಾವುದೇ ವಿಗ್ರಹ ಆರಾಧನೆಯನ್ನು ಮಾಡುವುದಿಲ್ಲ ಅಂತ ನಿಮಗೆಲ್ಲರಿಗೂ ಗೊತ್ತು. ಆದರೆ ಈ ಕಲ್ಲು ಏನಿದೆ ಇದು ಅವರಿಗೆ ಪವಿತ್ರ ಪೂಜಾರ ವಸ್ತು ಅಂತ ಇದೆ. ಇದನ್ನೇ ನಮ್ಮ ಹಿಂದೂ ಪಂಡಿತರು ಏನು ಹೇಳ್ತಾರೆ, ಇದು ನಮ್ಮ ಶಿವಲಿಂಗ, ಇದು ಕಪಾಲೀಶ್ವರ ಅಂತ ಅದನ್ನು ಕರೀತಾರೆ. ಹಾಗಾಗಿ ಇದು ಹಿಂದೂಗಳ ಆಸ್ತಿ ಅಂತ ಅವರು ತಮ್ಮ ಹಕ್ಕೊತ್ತಾಯವನ್ನು ಮಂಡಿಸ್ತಾರೆ. ಒಟ್ಟಾರೆ ಸಮಗ್ರವಾಗಿ ನಾವು ಈ ಸಿಂಧೂ ನದಿ ತೀರದ ಅಥವಾ
ಅದಕ್ಕಿಂತಲೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಇರಾನ್ ಇರಾಕ್ಗಳನ್ನೂ ಸೇರಿಸಿಕೊಂಡು ಸೌದಿ ಅರೇಬಿಯಾವನ್ನೂ ಸೇರಿಸಿಕೊಂಡು ಒಂದು ನಾಗರಿಕತೆಯ ಬ್ಯಾಬಿಲೋನಿಯನ್ ಅಂತ ಏನಿದೆಯಲ್ಲ ಅದು ಮತ್ತು ಸಿಂಧು ಇದೆಲ್ಲದನ್ನೂ ಸೇರಿಸಿಕೊಂಡು ಒಂದು ನಾಗರಿಕತೆಯ ತೊಟ್ಟಿಲು ಅಂತ ನೋಡಿದಾಗ ಎಲ್ಲರೂ ಅಲೆಮಾರಿಗಳು. ಅರಬರು ಅಲೆಮಾರಿಗಳು, ಇಲ್ಲಿಯ ನಮ್ಮಲ್ಲಿದ್ದವರು ಜಂಗಮ ಅಲೆಮಾರಿಗಳು, ಮತ್ತು ಇವರೆಲ್ಲರೂ ಪ್ರಕೃತಿ ಆರಾಧಕರಾಗಿದ್ದರು. ಈ ಪ್ರಕೃತಿ ಆರಾಧನೆಯಲ್ಲಿ ಇದ್ದ ಇವರು ಮೂಲತಃ ಎಲ್ಲರೂ ಸೋದರ ಬಾಂಧವ್ಯದಿಂದಲೇ ಇದ್ದರು. ಯಾವಾಗ ಧರ್ಮಗಳು ವಿಕಾಸವಾದವು ಆಗ ಇದು ವಿಚಲಿತವಾಗುತ್ತಾ ಮತ್ತು ಬೇರೆ ಬೇರೆಯಾಗುತ್ತಾ ಬರ್ತಾ ಬರ್ತಾ ದಾಯಾದಿಗಳು ಅಂತಲ್ಲ, ಹುಡ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅನ್ನುವ ರೀತಿಯಲ್ಲಿ ಇವರು ಬೇರೆ ಬೇರೆ ಆದರು ಅನ್ನೋದು ಒಂದು ಮಾನವಿಕ ವಿಕಾಸ. ಈಗ ಹರಪ್ಪ ಮೊಹೆಂಜಾದಾರೋದಲ್ಲಿ ಏನು ನಮಗೆ ಶಿವಲಿಂಗಗಳು ಸಿಕ್ಕಿದಲ್ಲ, ಧರಿಸ್ತಕ್ಕಂಥ ಶಿವಲಿಂಗಗಳು ಇದೇ ರೀತಿಯಾಗಿ ಈ ಶಿವಲಿಂಗ ಕಪಾಲೀಶ್ವರ ಅಥವಾ ಕಾಬಾ ಸ್ಟೋನು ಅಲ್ಲಿ ಸಿಕ್ಕಿರಬಹುದು. ಅದನ್ನು ಅವರು ಪೂಜಿಸ್ತಲೂ ಇರ್ಬೋದು. ಆದ ಕಾರಣದಿಂದಲೇ ಈಗಲೂ ಅದನ್ನು ಅವರು ಪೂಜಿಸ್ತಾ ಇದ್ದಾರೆ. ಹೀಗಿರುವಾಗ ಗೊಂಡವರು ಅವರವ್ರದೇ ಧರ್ಮ ಶ್ರೇಷ್ಠ, ಪಂಥ ಶ್ರೇಷ್ಠತೆಯಲ್ಲಿ ಏನೇನೋ ಆಗಿ ಹೋಗಿದೆ. ಈಗಲೂ ನೀವು ನೋಡ್ತಿರ್ಬೋದು, ಶಂಕರಾಚಾರ್ಯನವರು ಯಾರೋ ಅವಮಾನಿಸಿದರು ಅಂತ ಈಗಲೂ ಇದೆಲ್ಲದು ಪಂಥ ಶ್ರೇಷ್ಠತೆಯ ಒಂದು ವ್ಯಸನ. ಇದು ಆಗಲಿಂದಲೂ ಇದೆ. ಈ ಭಾರತವನ್ನು ಹಾಳು ಮಾಡಿದ್ದು ಈ ಪಂಥ ಶ್ರೇಷ್ಠತೆಯ ವ್ಯಸನವೇ ಆಗಿದೆ. ಈಗ ಈ ಲಿಂಗಾಹತಿಗಳು ಅದ್ಯಾವ ತಮ್ಮ ಒಂದು ಅಜೆಂಡಾವನ್ನು ಇಟ್ಟುಕೊಂಡಿದ್ದಾರೋ ಗೊತ್ತಿಲ್ಲ. ಅವರು ಸದ್ಯಕ್ಕೆ ಉರುಳುತ್ತಿರುವವರು ಮತ್ತು ಉರುಳುತ್ತಿರುವವನಿಗೆ ಹುಲ್ಲು ಕಡ್ಡಿ ಆಸರೆ ಎಂದು ಏನೇನು ಕೈಗೆ ಸಿಗುತ್ತೋ ಎಲ್ಲದನ್ನೂ ಹೇಳ್ಕೊಂತ ಇರತಕ್ಕಂಥವ್ರು. ಹಾಗಾಗಿ ಅವರು ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಎನ್ನುವ ರೀತಿ ಸದ್ಯಕ್ಕೆ ಆಸರೆಗಾಗಿ ತಡಪಡಿಸುತ್ತಾ ಮುಸ್ಲಿಂ ಬಾಂಧವರನ್ನು ಎಳ್ಕೊಳ್ತಾ ಇರೋದು ಅವರ ದುರಿತ ಕಾಲದ ದುರಂತ. ಬಟ್ ಎನಿವೇ, ಬಸವಣ್ಣನದು ವಚನದಲ್ಲಿ ನಾವು ಹೇಳಿದ್ವಿ. ಈಗ ಚನ್ನಬಸವಣ್ಣನ ಒಂದು ಕಾಲಜ್ಞಾನ ವಚನವಿದೆ. ಅವನ ಕಾಲಜ್ಞಾನ ವಚನ ಏನು ಹೇಳ್ತದಪ್ಪ ಅಂದರೆ, 50 ಕೋಟಿ ಭೂಮಂಡಲದ ಮಧ್ಯದಲ್ಲಿ ಪೃಥ್ವಿಗೆ ಕೈಲಾಸಮಪ್ಪ ಶ್ರೀಶೈಲದ ಮಲ್ಲಿಕಾರ್ಜುನ ದೇವರ ಮೂಡಲ ಬಾಗಿಲು ಮುಚ್ಚೀತು. ಮನುಷ್ಯರ ರಕ್ತ ಬಿದ್ದೀತು, ಸುರೆಯ ಗಡಿಗೆ ಮಾರೀತು, ವೇಷಿಯರು ಗುಡಿಸಲು ಎದ್ದೀತು. ಅಲ್ಲಿ ನಾನಾ ವಿಕಾರಂಗಳಾದವು, 77 ದುರ್ಗಗಳು ಅಪವರ್ಗವಾದಾರು. ವಿರೂಪಾಕ್ಷ ಕೆಟ್ಟು 32 ಕೊಟ್ಟವಾದಾವು. ಮನ್ಮಥ ಕೊಂಡ ಹೂಳೀತು, ಯವನರ ಬಲವೆದ್ದೀತು. ಶಂಭು ತ್ರಿಪುರಾಂತಕ ದೇವರ ಮಂದಣ ಅನುಭವ ಮಂಟಪದಲ್ಲಿ ಕಪಿಲೆಯ ಬಾಣಸವ ಮಾಡ್ಯಾರು. ನಂದಿಕಂಬ ಮುರಿದಾರು, ಅಲ್ಲಿ ಗೋರಿಯ ನಿಕ್ಕಿ ಲಕ್ಷದ ಮೇಲೆ 96,000 ಕುದುರೆ ಕಮ್ಮಟದಲ್ಲಿ ಮಡಿದೀತು. ಆ ಬಲ 6 ಆದೀತು, 6 3 ಆದೀತು, 3 2 ಆದೀತು, 2 1 ಆದೀತು ಅಂತ ಆತ ಒಂದು ಕಾಲಜ್ಞಾನ ವಚನವನ್ನು ಅಂದೇ ಬರೆದಿದ್ದಾನೆ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ಯವನರ ಬಲ ಎದ್ದೀತು ಅಂದರೆ, ಯವನರು ಅಂದರೆ ಮುಸ್ಲಿಮರು, ಯವನರ ಬಲ ಎದ್ದೀತು. ತ್ರಿಪುರಾಂತಕ ದೇವರ ಅನುಭವ ಮಂಟಪದಲ್ಲಿ ಕಪಿಲೆಯ ಕಪಿಲೆ ಅಂದರೆ ಹಸು, ಕಪಿಲೆಯ ಬಾಣಸವ ಮಾಡ್ಯಾರು ಅಂತ ಹೇಳಿದ್ದಾನೆ. ಯಾಕಪ್ಪ ಅಂದರೆ ಈಗ ಅನುಭವ ಮಂಟಪವೇ ಈಗೊಂದು ಅಲ್ಲಿ ಮುಸ್ಲಿಂ ಮಸೀದಿಯೋ ದರ್ಗಾನೋ ಆಗಿದೆ. ಇದನ್ನು ಚನ್ನಬಸವಣ್ಣ ಅಂದೇ ಕಂಡು ಬರೆದಿದ್ದಾನೆ. ಹಾಗಾಗಿ ಅಲ್ಲಿ ಒಂದು ಗೋರಿಯ ನಿಕ್ಕಿ ಕಪಿಲೆಯ ಬಾಣಸವ ಮಾಡ್ಯಾರು ಅಂದರೆ ಗೋಮಾಂಸವನ್ನು ಅಲ್ಲಿ ಅಡುಗೆ ಮಾಡಿ ತಿಂದಾರು ಅಂತ, ಇದೆಲ್ಲ ಆಗಿರತಕ್ಕಂಥ ಒಂದು ಸತ್ಯ. ಅಂದರೆ ಕಾಲಜ್ಞಾನ ವಚನ ಸತ್ಯವಾದದ್ದು ಒಂದು ಸಾಕ್ಷಿ. ಮುಂದೆ ಆತ ಏನು ಹೇಳ್ತಾನೆ ಅಂದರೆ, ಭಕ್ತರು ಜಂಗಮದ ಕೈಸೇವೆಯ ಮಾಡಿಸಿಕೊಂಡಾರು, ನಿಜ ಭಕ್ತಿಯ ಮರೆತಾರು, ದಾಕ್ಷಿಣ್ಯ ಭಕ್ತಿಯ ಮಾಡ್ಯಾರು, ಕ್ರಿಯೆಗಳಂ ಬಿಟ್ಟಾರು, ಅನೇಕ ನೇಮಂಗಳಂ ಮಾಡ್ಯಾರು, ಪ್ರಸಾದವಂ ಮರೆತಾರು, ಮನೆಯ ಹಿರಿಯರಂ ಮರೆತಾರು, ಜಂಗಮರ ನಿಂದ್ಯವಂ ಮಾಡ್ಯಾರು, ಮತ್ತೆ ಜಂಗಮದ ಪ್ರಸಾದವಂ ಕೊಂಡಾರು, ಬಸಿತ ರುದ್ರಾಕ್ಷಿಯಂ ತೊಟ್ಟಾರು, ವಿಷಯಗಳೊಳಗೆ ಮುಳುಗಾಡ್ಯಾರು, 18 ಜಾತಿ ಒಂದಾಗಿ ಉಂಡಾರು, ಕುಲಕ್ಕೆ ಹೋರಾಡ್ಯಾರು, ಅನೃತವ ನುಡಿದಾರು, ಅನೃತಕ್ಕೆ ಗುದ್ದಾಡ್ಯಾರು, ನಮ್ಮ ಶರಣರ ಹಿಂದೆ ಹಲವು ದೂರ ನಾಡ್ಯಾರು, ನಮ್ಮ ಪುರಾತನ ಶರಣರು ಬೀಜಕ್ಕೊಬ್ಬರು ಉಳಿದಾರು, ಷಡುದರ್ಶನ ಕೆಟ್ಟಾವು ಅಂತ ಮತ್ತೆ ಮುಂದಿನ ಒಂದು ವಚನದಲ್ಲಿ, ಕಾಲಜ್ಞಾನ ವಚನದಲ್ಲಿ ಆತ ಹೇಳ್ತಾನೆ. ಇದರ ಅರ್ಥ ಏನಪ್ಪ ಅಂದರೆ, ಇದು ಆಲ್ರೆಡಿ ವರ್ತಮಾನದಲ್ಲಿ ನಿಜವಾಗಿದೆ. ನೀವು ಇದೇ ಮಿಸ್ಟರ್ ಜೆ ಎಸ್ ಪಾಟೀಲ್ ಉರ್ಫ್ ಜಗದೇವಪ್ಪ
ಆತ ಏನು ಹೇಳ್ತಾನೆ ಅಂದರೆ, ಜಂಗಮರು ನಮ್ಮನೆ ಹಿಟ್ಟು ತಿಂದು 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 ಬೆಳೆದಿದ್ದಾರೆ ಅಂತ. ಅಲ್ರಿ, ಜಂಗಮರನ್ನು ಕರೆಯೋದು ಬಿನ್ನಕ್ಕೆ ಯಾವಾಗ? ಅವ್ರ ಮನೆದೇವರ ತೇರಿಗೋ, ಅವ್ರ ಅಪ್ಪನ ತಿಥಿಗೋ, ಅವ್ರ ಅಮ್ಮನ ಶ್ರಾದ್ದಕ್ಕೋ ಕರೆದಿರ್ತಾರೆ. ವರ್ಷದಲ್ಲಿ 1-2 ಸಲನೋ 3 ಸಲನೋ ಕರೆದು, ಅದು ಹೊತ್ತಲ್ಲಿ ಇವ್ರು ಯಾಕಂದರೆ ಬೆಳಗ್ಗೆನೇ ತಿನ್ನಬೇಕು. ಬೆಳಗ್ಗೆನೇ ಹೋಳಿಗೆ ಗೋಧಿ ಹುಗ್ಗಿ ಹಾಕಿ ಜಂಗಮರ ಹೊಟ್ಟೆ ಕೆಟ್ಟು ಹೋಗುವ ರೀತಿ ಆ ದಿನವೆಲ್ಲ ಕೆಟ್ಟು ಹೋಗಬೇಕು. ಆ ರೀತಿಯಾಗಿ ಬೆಳಗ್ಗೆ ಅವರಿಗೆ ತಿನ್ನಿಸಿ, ಈಗ ಇವನೇನು ಲಾರಿ ಲೋಡ್ಗಟ್ಟಲೆ ಜಂಗಮರಿಗೆ ಹಿಟ್ಟು ಸಪ್ಲೈ ಮಾಡಿದ್ರಿ ಅನ್ನೋ ಆ ಬಿನ್ನದಲ್ಲಿ ಇವರು ಹಾಕಿದ ವರ್ಷದ 3 ದಿವಸದ ಬಿನ್ನು, 3 ಹೊತ್ತಿನ ಬಿನ್ನದಲ್ಲಿ ಲಾರಿ ಲೋಡ್ಗಟ್ಟಲೆ ಹಿಟ್ಟು ತಿಂದಿದ್ರಿ ಅನ್ನೋ ರೀತಿ ಒಂದು ಮದದಿಂದ ಮತ್ಸರದಿಂದ ಮಾತಾಡ್ತಕ್ಕಂಥ ಒಬ್ಬ ಕ್ಷುಲ್ಲಕ ವ್ಯಕ್ತಿ ಯಾರಪ್ಪ ಅಂದರೆ ಈ ಜಗದೇವಪ್ಪ ಪಾಟೀಲ್. ಇದನ್ನು ನೀವೀಗ ನೋಡ್ಬೋದು, ಆತನ ವಿಡಿಯೋಗಳು ಸಾಕಷ್ಟಿದ್ದಾವೆ. ಇದರಲ್ಲಿ ಸತ್ಯವಾಗ್ತಾ ಇರೋದು ಏನಪ್ಪ ಅಂದರೆ, ಚನ್ನಬಸವಣ್ಣನ ವಚನ. ಅದೇನೇ ಇವರು ಹೇಳ್ತಾರೆ, ಕುಲಕ್ಕೆ ಹೋರಾಡರು ಅಂದರೆ ಜಾತಿ ಪೀಠಗಳನ್ನು ಕಟ್ಟಿಕೊಂಡು ಅವರು ಕುಲಕ್ಕೆ ಹೋರಾಡಿದಾರು ಅಂತ ಅನೃತವನ್ನು ನುಡಿದಾರೆ. ಇವರು ಲಿಂಗಾಯತಿಗಳೆಲ್ಲ ಅನೃತವನ್ನೇ ನುಡಿತಾ ಇದ್ದಾರೆ, ಅನೃತಕ್ಕೆ ಗುದ್ದಾಡ್ತಾ ಇದ್ದಾರೆ. ನಮ್ಮ ಶರಣರ ಹಲವು ದೂರ ನಾಡ್ಯಾರು ಅಂತ ಹೇಳಿದ್ರೆ, ಶರಣರನ್ನು ಸಾಕಷ್ಟು ನೀವು ದೂರ್ತಾ ಇದ್ದಾರೆ. ನೀವು ಇವ್ರ ವಚನಗಳೇ ಇದ್ದಾವೆ, ಇವರ ಬರಹಗಳೇ ಇದ್ದಾವೆ, ಇವರ ವೆಬ್ಸೈಟ್ಗಳೇ ಇದ್ದಾವೆ. ಸಾಕಷ್ಟು ನೀವು ಪರಿಶೀಲಿಸಬಹುದಾದಂಥ ಗುರುತುಗಳನ್ನು, ಪುರಾವೆಗಳನ್ನು ಇವರೇ ಸೃಷ್ಟಿಸಿಕೊಟ್ಟಿದ್ದಾರೆ. ಅಲ್ಲಿಗೆ ಚನ್ನಬಸವಣ್ಣನ ಕಾಲಜ್ಞಾನ ಭವಿಷ್ಯದಂತೆಯೇ ಇಂದಿನ ಲಿಂಗಾಯತಿಗಳ ವ್ಯವಹಾರ ನಡೆಯುತ್ತಿದೆ. ಇದನ್ನು ಬಸವಣ್ಣ ಅಂದೇ ಅರಿತು ಕಲ್ಯಾಣದ ಅನುಭವ ಮಂಟಪದಲ್ಲಿ ಗೋರಿಯ ನಿಕ್ಕಿ ಕಪಿಲೆಯ ಬಾಣಸವನ್ನು ಮಾಡುತ್ತಿದ್ದಾರೆ ಎನ್ನುವುದರಿಂದ ಈ ಲಿಂಗಾಯತಿಗಳ ಪ್ರತಿಯೊಂದು ಕೃತ್ಯವನ್ನು ಆತ ಅಂದೇ ಕಾಲಜ್ಞಾನ ವಚನದಲ್ಲಿ ಬರೆದಿದ್ದಾನೆ. ಈಗ ಈತ ಮುಂದೆ ಏನು ಹೇಳ್ತಾನೆ ಅಂದರೆ, ಚನ್ನಬಸವಣ್ಣ ನಮ್ಮ ಪುರಾತನ ಶರಣರು ಬೀಜಕ್ಕೊಬ್ಬರುಳಿದಾರು ಅಂತ ಇನ್ನೊಂದು ಮಾತನ್ನು ಹೇಳ್ತಾನೆ. ಇದು ನೋಡಿ ಅತ್ಯಂತ ಇದು ಈ ಸತ್ಯವಾಗಿದೆ. ಇದು ಈ ಬೀಜಕ್ಕೊಬ್ಬರುಳಿದಾರು ಅಂತ ಏನು ಹೇಳಿದಲ್ಲ, ಈ ಪುರಾತನ ಶರಣರ ಬೀಜವೇ ಒಂದು ದೇಶಾಂತರ ತೆರಳಿ ಮರುದೀಕ್ಷೆ ಪಡೆದು ವಿಶ್ವವಾಣಿ ಪತ್ರಿಕೆಯ ಮೂಲಕ ದನಿ ಎತ್ತಿ ಈಗ ನಿಮ್ಮ ಮುಂದೆ ಕೋಟು ತೊಟ್ಟು ಕಾಲಜ್ಞಾನ ವಚನದ ಈ ಚನ್ನಬಸವಣ್ಣನು ನುಡಿದ ಸತ್ಯವನ್ನು ಸಾಬೀತು ಮಾಡ್ತಾ ಇದ್ದೇನೆ. ಯಾಕಪ್ಪ ಅಂದರೆ ನಿರ್ದಾಕ್ಷಿಣ್ಯವಾಗಿ ಇವರ ಪಿತಾಮಹ ಅಂತ ಏನು ಇವರು ಹೇಳ್ತಾರೆ, ಇದು ಸಂಶೋಧನಾ ಪಿತಾಮಹ, ಆತನ ಪ್ರತಿಯೊಂದೊಂದು ವಾಕ್ಯವೂ ಸುಳ್ಳಿನಿಂದ ಕುತಂತ್ರದಿಂದ ಕೂಡಿದೆ ಅಂತ ನಿಷ್ಠುರವಾಗಿ ನಿರ್ದಾಕ್ಷಿಣ್ಯವಾಗಿ ಸಾಕ್ಷಿ ಸಮೇತವಾಗಿ ಹೇಳುತ್ತಾ ಈ ಲಿಂಗಾಯತರ, ಈ ಜಾತಿ ಭ್ರಷ್ಟರ, ಈ ಜಾತಿ ಪೀಠಿಗಳ ಒಂದು ಕುತಂತ್ರವನ್ನು ನಿಮ್ಮೆದುರಿಗೆ ತೆರೆದಿಡುತ್ತಾ ಇದ್ದೇನೆ. ಇದಕ್ಕೆ ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿದವನು ಆ ಚನ್ನಬಸವಣ್ಣನೇ. ಶೂನ್ಯಪೀಠಿ ಏನು ಇದ್ದನಲ್ಲ, ಚನ್ನಬಸವಣ್ಣನ ಕೃಪೆಯಿಂದಲೇ ಇದೆಲ್ಲದು ನಡೆಯುತ್ತಿದೆ ಅಂತ ನನಗನ್ನಿಸ್ತಾ ಇದೆ. ನಿಮಗೇನು ಅನಿಸುತ್ತೆ ಅಂತ ದಯಮಾಡಿ ನೀವು ತಿಳಿಸಿ. ಈ ಕಾಲಜ್ಞಾನ ವಚನವನ್ನು, ಚನ್ನಬಸವಣ್ಣನ ಕಾಲಜ್ಞಾನ ವಚನವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನೀವು ಆ ಕೋಡಿಯ ಮಠದಲ್ಲಿ, ಹಾರನಹಳ್ಳಿ ಕೋಡಿಯ ಮಠದ ಹೊತ್ತಿಗೆ ನೋಡಿ ಏನು ಅರ್ಥೈಸ್ತಾರಲ್ಲ, ಅಷ್ಟೇ ಕಠಿಣ ಪರಿಶ್ರಮದ ಸಾಧನೆ ಇದಾಗಿದೆ. ಈ ಚನ್ನಬಸವಣ್ಣನ ಕಾಲಜ್ಞಾನವನ್ನು ನೀವೆಲ್ಲರೂ ಅಭ್ಯಸಿಸಿದರೆ, ಅದನ್ನು ಅರ್ಥೈಸುವ ಒಂದು ಪರಿಯನ್ನು ಕಂಡುಕೊಂಡರೆ ಇನ್ನೂ ಮುಂದಾಗತಕ್ಕಂಥ ಒಂದು ಕಾಲಜ್ಞಾನ ನಿಮಗೆ ತಿಳಿಯಬಹುದು. ಸದ್ಯಕ್ಕೆ ಇಷ್ಟು ಸಾಕು. ನಮಸ್ತೆ.